ನಮಸ್ಕಾರ. ಸಮಸ್ತ ವಿಜಾಪುರ ಜನತೆಗೆ ಸ್ವಾಗತ. ಶ್ರೀ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಪುಣೆಯಲ್ಲಿ ಸಾರ್ವಜನಿಕ ಗಣಪತಿಯನ್ನು 1893ರಲ್ಲಿ ಸ್ಥಾಪಿಸಿದರು. ಅದರ ಮರು ವರ್ಷ ಅಂದರೆ 1894ರಲ್ಲಿ ವಿಜಾಪುರದ ಸುವರ್ಣಕಾರ ಸರಾಫ್ ಗಜಾನನ ಮಂಡಳಿಯವರು ಸರಾಫ್ ಬಜಾರ್ನಲ್ಲಿ ಮಣ್ಣಿನ ಗಣಪತಿಯನ್ನು ಶ್ರೀ ಬಾಬುರಾವ್ ರೆಡ್ಡೇಕರ್ ಅವರು ಸ್ಥಾಪನೆ ಮಾಡಿದರು. ಅದನ್ನೇ ನಾವು ಹೀಗೆ ಮುಂದುವರಿಸಿಕೊಂಡು ಬಂದಿದ್ದೇವೆ. ಈ ವರ್ಷ ಪುಣೆಯ ಪ್ರಸಿದ್ಧ ದಗಡು ಸೇಠ್ ಹಲವಾಯಿ ತದ್ರೂಪ ಗಣಪತಿಯನ್ನು ಫೈಬರ್ನಲ್ಲಿ ಮಾಡಿ ಸ್ಥಾಪಿಸುತ್ತಿದ್ದೇವೆ. ಅದಕ್ಕೆ ಬೇಕಾದ ಬೆಳ್ಳಿ ಆಭರಣಗಳನ್ನು ಮಾಡಿ ಬಂಗಾರದ ಲೇಪನವನ್ನು ಕೊಟ್ಟಿದ್ದೇವೆ. ಉದ್ದೇಶ ಮರುಬಳಕೆ ಆಗಬೇಕೆಂದು. ಇದರಿಂದ ನಮ್ಮ ಪರಿಸರವನ್ನು ಕಾಪಾಡಲು ಮಂಡಳಿಯು ಅಳಿಲ ಸೇವೆ. ಈ ವರ್ಷ ನಾವು ಶಾಸ್ತ್ರೋಕ್ತವಾಗಿ ಗಣಪತಿಯ ಪೂಜೆ, ಪ್ರಾಣ ಪ್ರತಿಷ್ಠಾಪನಾ, ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ, ಮಹಾಮಂಗಳಾರತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ 5ನೇ ದಿವಸ ಹುತಾತ್ಮ ಯೋಧರ ಕುಟುಂಬಕ್ಕೆ ನಾವು ಮತ್ತು ಮಾಜಿ ಸೈನಿಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ನಂದು ಅಣ್ಣ ಗಾಯಕ್ವಾಡ್ ಅವರು ಭಾಗವಹಿಸುವರು. ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿಯನ್ನು 7ನೇ ದಿನ ವಿಸರ್ಜನೆ ಮಾಡುವವರು. ವಿಸರ್ಜನೆಯ ವೇಳೆ ಸುಪ್ರಸಿದ್ಧ ಪುಣೆಯ ಶ್ರೀ ಗಜರಾಜ್ ವಾದ್ಯ ಸಮೂಹ, ವಿಜಾಪುರದ ಶ್ರೀ ಗಾಯತ್ರಿ ಮಹಿಳಾ ಮಂಡಳಿ ಭಜನೆ ಮತ್ತು ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಗಟ್ಟಿ ಮೇಳದವರು ಭಾಗವಹಿಸುವರು. ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರಿಗೂ ಪಾಲ್ಗೊಂಡು ಗಣೇಶನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ವಿಶೇಷ ಸೂಚನೆಗಳು: ಸ್ವಚ್ಛತೆಗೆ ಮೊದಲ ಅಧ್ಯಾಯ. ಧೂಮಪಾನ ಮತ್ತು ಮದ್ಯಪಾನ ಮತ್ತು ಎಲ್ಲ ತರಹ ಗುಟಕಾಗಳನ್ನು ನಿಷೇಧಿಸಲಾಗಿದೆ. ಪಟಾಕಿ, ಮದ್ದುಗಳು ಮತ್ತು ಗುಲಾಲ್ ನಿಷೇಧಿಸಲಾಗಿದೆ. ಶಬ್ದ ಮಾಲಿನ್ಯ ಅಂದರೆ ಸ್ಪೀಕರ್, ಡಿಜೆ ಮತ್ತು ಅಸಭ್ಯ ಹಾಡುಗಳನ್ನು ನಿಷೇಧಿಸಲಾಗಿದೆ. ಇದು ನಮ್ಮ ಮಂಡಳಿಯ ಪ್ರತಿಜ್ಞೆ. ನಮಸ್ಕಾರ.